ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ತಪ್ಪುಗಳಲ್ಲಿ ಯಾವುದಾದರೂ ಮಾಡುತ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ಯಶು ಆರೋಗ್ಯ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಂದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬಾರದ 10 ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳಿಯೋಣ ಬನ್ನಿ. ತಪ್ಪು 1, ಎದ್ದ ಕೂಡಲೇ ಮೊಬೈಲ್ ನೋಡುವುದು. ಹೌದು ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಯಾರೆಲ್ಲ ಮೊಬೈಲ್ ನೋಡ್ತೀರೋ ಅವ್ರಿಗೆ ಇದು ಒತ್ತಡವನ್ನು ಹೆಚ್ಚಿಸಬಹುದು ಮತ್ತು ದಿನದ ಆರಂಭವನ್ನು ಅಸ್ತವ್ಯಸ್ತಗೊಳಿಸಬಹುದು. ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದನ್ನು ಅವಾಯ್ಡ್ ಮಾಡಿ. ತಪ್ಪು 2, ನೀರು ಕುಡಿಯದೇ ಇರುವುದು. ರಾತ್ರಿ ಇಡೀ ದೇಹಕ್ಕೆ ನೀರು ಸಿಗುವುದಿಲ್ಲ. ಬೆಳಗ್ಗೆ 1 ರಿಂದ 2 ಗ್ಲಾಸ್ ನೀರು ಕುಡಿಯುವುದು ಉತ್ತಮ ಅಭ್ಯಾಸ. ಹಾಗೆ ಇದು ಡೈಜೆಷನ್ಗೆ ಒಳ್ಳೆಯ ಪರಿಹಾರ. ತಪ್ಪು 3, ಬೆಳಗಿನ ಉಪಹಾರವನ್ನು ಬಿಟ್ಟು ಬಿಡುವುದು. ಹೌದು ಸ್ನೇಹಿತರೆ, ಕೆಲವರು ತಿಂಡಿನ ತುಂಬ ಸ್ಕಿಪ್ ಮಾಡ್ತೀರಾ, ಅದು ತುಂಬ ಆರೋಗ್ಯಕ್ಕೆ ಕೆಟ್ಟದು. ಹಸಿವು ಇದ್ದರೂ ಉಪಹಾರವನ್ನು ಬಿಡುವುದರಿಂದ ಕೆಲವರಿಗೆ ಶಕ್ತಿ ಕಡಿಮೆಯಾಗುತ್ತದೆ, ಸುಸ್ತು, ತಲೆನೋವು, ನಿರಾಸಕ್ತಿ ಹೆಚ್ಚಾಗುತ್ತದೆ. ತಪ್ಪು 4, ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ಟೀ, ಕಾಫಿ ಕುಡಿಯುವುದು. ಕೆಲವರಿಗೆ ಇದು ಹೊಟ್ಟೆಯಲ್ಲಿ ಅಸ್ವಸ್ಥತೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ಟೀ, ಕಾಫಿಯನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದನ್ನು ಆದಷ್ಟು ಕಡಿಮೆ ಮಾಡಿ. ತಪ್ಪು 5, ಎದ್ದ ತಕ್ಷಣವೇ ಭಾರವಾದ ವ್ಯಾಯಾಮ ಆರಂಭಿಸುವುದು. ದೇಹವನ್ನು ಸ್ವಲ್ಪ ಬೆಚ್ಚಗಾಗಲು ಅವಕಾಶ ನೀಡಿ ನಂತರ ವ್ಯಾಯಾಮ ಮಾಡುವುದು ಉತ್ತಮ. ತಪ್ಪು 6, ಹೆಚ್ಚು ಸಕ್ಕರೆ ಇರುವ ಆಹಾರ ಸೇವಿಸುವುದು. ಹೌದು, ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ತ್ವರಿತವಾಗಿ ಏರಿಸಬಹುದು. ಆದ್ದರಿಂದ ಆದಷ್ಟು ಹೆಚ್ಚು ಸಕ್ಕರೆ ಇರುವ ಆಹಾರವನ್ನು ಸೇವಿಸುವುದನ್ನು ಕಡಿಮೆ ಮಾಡಿಕೊಳ್ಳಿ. ತಪ್ಪು 7, ಬಾಯಿ ಸ್ವಚ್ಛತೆ ಕಡೆಗಣಿಸುವುದು. ಈ ತಪ್ಪಂತೂ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಹಲ್ಲು ಮತ್ತು ಬಾಯಿ ಆರೋಗ್ಯವು ದೇಹದ ಒಟ್ಟಾರೆ ಆರೋಗ್ಯದ ಭಾಗವಾಗಿದೆ. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಬಾಯಿ ಮುಕ್ಕಳಿಸುವುದು ಆರೋಗ್ಯಕರವಾದ ಉತ್ತಮವಾದ ಅಭ್ಯಾಸ. ತಪ್ಪು 8, ತುಂಬ ಹೊತ್ತು ಹಸಿದಿರುವುದು. ಅತಿಯಾದ ಹಸಿವಿನ ನಂತರ ಹೆಚ್ಚು ತಿನ್ನುವ ಸಾಧ್ಯತೆ ಇರುವುದರಿಂದ ಆದಷ್ಟು ಹಸಿವನ್ನು ಜಾಸ್ತಿ ಹೆಚ್ಚಿಸದೆ ಸಮಯಕ್ಕೆ ಸರಿಯಾಗಿ ಊಟವನ್ನು ತಿನ್ನುವುದು ಆರೋಗ್ಯಕರವಾದ ಅಭ್ಯಾಸ. ತಪ್ಪು 9, ತಡವಾಗಿ ಎದ್ದೇಳುವುದು. ಹೌದು ಸ್ನೇಹಿತರೆ, ತಡವಾಗಿ ಎದ್ದರೆ ಎಷ್ಟು ಗಲಿಬಿಲಿಯಾಗಿ ಕೆಲಸ ಮಾಡಿಕೊಂಡು ಪರದಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ನಿಯಮಿತ ಸಮಯದಲ್ಲಿ ಎದ್ದರೆ ದಿನಚರಿ ಸುಗಮವಾಗುತ್ತದೆ. ಆದ್ದರಿಂದ ನಾವು ಎಷ್ಟೊತ್ತಿಗೆ ಎದ್ದೇಳಬೇಕು ಅನ್ನೋದನ್ನು ಅಲಾರಾಮ್ ಸೆಟ್ ಮಾಡಿಕೊಂಡು ಎದ್ದರೆ ನಮಗೆ ತುಂಬ ಉಪಯೋಗ. ಈ ಅಭ್ಯಾಸವನ್ನು ನಿಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳಿ. ತಪ್ಪು 10, ಬೆಳಗ್ಗೆ ಸೂರ್ಯನ ಬೆಳಕು ಪಡೆಯದೇ ಇರುವುದು. ಸ್ವಲ್ಪ ಸಮಯ ಹೊರಗೆ ನಡೆದರೆ ದೇಹದ ಜೈವಿಕ ಗಡಿಯಾರವನ್ನು ಸಮತೋಲನದಲ್ಲಿಡಲು ಸಹಾಯವಾಗುತ್ತದೆ. ಕೊನೆಯ ಮಾತು, ಈ ಸಲಹೆಗಳು ಸಾಮಾನ್ಯ ಆರೋಗ್ಯ ಮಾಹಿತಿಗಾಗಿ ಮಾತ್ರ. ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆಯನ್ನು ಅನುಸರಿಸಿ. ಈ 10 ಅಭ್ಯಾಸಗಳನ್ನು ನಿಧಾನವಾಗಿ ಬದಲಿಸಿಕೊಂಡರೆ ನಿಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸಿಕೊಳ್ಳಲು ಸಹಾಯವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಯಶು ಆರೋಗ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.